ನಮಸ್ಕಾರ ಸ್ನೇಹಿತರೆ, ಶಬರಿಮಲೆ ಭಕ್ತರಿಗೆ ಒಂದು ಗುಡ್ ನ್ಯೂಸ್ ಇದೆ ಈ ವಿಡಿಯೋಲಿ. ಏನಪ್ಪಾ ಅದು ಅಂತಂದ್ರೆ, ಶಬರಿಮಲೆ ಯಾತ್ರಿಕರಿಗೆ ಅನುಕೂಲವಾಗುವಂತೆ ನೈಋತ್ಯ ರೈಲ್ವೆಯ ಅಂದ್ರೆ ಹುಬ್ಬಳ್ಳಿಯಿಂದ ಕೊಲ್ಲಂಗೆ ವಿಶೇಷ ರೈಲನ್ನ ಆರಂಭಿಸಿದ್ದಾರೆ. ಸೆಪ್ಟೆಂಬರ್ ಅಂತ್ಯದಿಂದ ಡಿಸೆಂಬರ್ ಅಂತ್ಯದವರೆಗೆ ಏನ್ ಶಬರಿಮಲೆ ಯಾತ್ರೆ ಜಾಸ್ತಿ ನಡೆಯಿತು ಆ ಟೈಮಲ್ಲಿ 14 ಟ್ರಿಪ್ಗಳು ನಡೆಯಲಿದೆ. ಕರ್ನಾಟಕದ 7 ಜಿಲ್ಲೆಗಳ ಮೂಲಕ ಈ ರೈಲು ಸಂಚಾರ ಮಾಡ್ತಾ ಇದೆ. ಪ್ರಯಾಣಿಕರ ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದ ಈ ಸೇವೆಯನ್ನು ಕೂಡ ಆರಂಭಿಸಲಾಗಿದೆಯಂತೆ. ಬೆಂಗಳೂರು ಏನಂತಂದ್ರೆ, ಶಬರಿಮಲೆ ಭಕ್ತರಿಗೆ ಒಂದು ಗುಡ್ ನ್ಯೂಸ್ ಇದೆ. ಕರ್ನಾಟಕದ ಹುಬ್ಬಳ್ಳಿಯಿಂದ ಕೇರಳದ ಕೊಲ್ಲಂವರೆಗೆ ವಿಶೇಷ ರೈಲು ಓಡಿಸಲಾಗ್ತಾ ಇದೆಯಂತೆ. ಹೌದು ಸ್ನೇಹಿತರೆ, ಶಬರಿಮಲೆ ಯಾತ್ರೆ ಪ್ರಯುಕ್ತ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ, ಜಾಸ್ತಿ ಜನ ಓಡಾಡ್ತಾರೆ, ತುಂಬಾ ಕಷ್ಟಕರ ಕೂಡ ಆಗುತ್ತೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಮತ್ತು ಕೊಲ್ಲಂ ನಡುವೆ 14 ಟ್ರಿಪ್ಪಿನ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ಬಿಡಲಾಗ್ತಾ ಇದೆ. ಅದು ಕೇವಲ ಶಬರಿಮಲೆ ಯಾತ್ರೆಗಳಿಗೆ ಅಂತಾನೆ ಕೂಡ ಮೀಸಲು ಕೂಡ ಇಡಲಾಗುತ್ತೆ. ಕರ್ನಾಟಕದ 7 ಜಿಲ್ಲೆಗಳ ಮೂಲಕ ಅಂದ್ರೆ ಹುಬ್ಳಿ, ಧಾರವಾಡ, ಹಾವೇರಿ, ದಾವಣಗೆರೆ, ಚಿಕ್ಕಮಗಳೂರು ಅಂದ್ರೆ ಚಿಕ್ಕಮಗಳೂರಲ್ಲಿ ಬೀರೂರ್ ಹತ್ರ ಅರಸೀಕೆರೆ ಗೊತ್ತಲ್ಲ ಜಂಕ್ಷನ್, ಹಾಸನ ತಾಲೂಕು ಬರುತ್ತೆ. ತುಮಕೂರು, ಬೆಂಗಳೂರು ಮೂಲಕ ಈ ರೈಲು ಸಂಚಾರ ಕೂಡ ಮಾಡುತ್ತೆ. ಪ್ರತಿ ಭಾನುವಾರ ಹುಬ್ಬಳ್ಳಿಯಿಂದ ಕೊಲ್ಲಂಗೆ ರೈಲು ಆರಂಭವಾಗುತ್ತೆ. ರೈಲು ಸಂಖ್ಯೆ ನೋಟ್ ಮಾಡ್ಕೊಂಬಿಡಿ, 07313 SSS ಹುಬ್ಬಳ್ಳಿ ಕೊಲ್ಲಂ ವಿಶೇಷ ಎಕ್ಸ್ಪ್ರೆಸ್ ರೈಲು ಸೆಪ್ಟೆಂಬರ್ 28ರಿಂದ ಅಂದ್ರೆ ಸೆಪ್ಟೆಂಬರ್ ತಿಂಗಳು ಕೊನೆಯಿಂದ ಹಿಡಿದು ಡಿಸೆಂಬರ್ 28ವರೆಗೆ ಪ್ರತಿ ಭಾನುವಾರ ಮಧ್ಯಾಹ್ನ 3:15 ಹುಬ್ಬಳ್ಳಿಯಿಂದ ಹೊರಟು ಮರುದಿನ ಮಧ್ಯಾಹ್ನ ಅಂದ್ರೆ 12:55 ಕೊಲ್ಲಂಗೆ ರೀಚ್ ಆಗುತ್ತಂತೆ. ಪ್ರತಿ ಸೋಮವಾರ ಕೂಡ ಕೊಲ್ಲಂನಿಂದ ಹುಬ್ಬಳ್ಳಿಗೆ ವಾಪಸ್ ರೈಲ್ ಬರುತ್ತೆ. ಸಂಡೇ ಹೋಗೋ ರೈಲು ಸೋಮವಾರ ನೀವು ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ಬೋದು. ರೈಲು ಸಂಖ್ಯೆ 07314 ಕೊಲ್ಲಂ SSS ಹುಬ್ಬಳ್ಳಿ ವಿಶೇಷ ಎಕ್ಸ್ಪ್ರೆಸ್ ರೈಲು ಸೆಪ್ಟೆಂಬರ್ 29ರಿಂದ ಡಿಸೆಂಬರ್ 29ರವರೆಗೂ ಸೋಮವಾರ ಸಂಜೆ 5ಕ್ಕೆ ಕೊಲ್ಲಂನಿಂದ ಹೊರಟು ಮರುದಿನ ಅಂದ್ರೆ ಮಾರನೇ ದಿವಸ ಬೆಳಗ್ಗೆ 6ವರೆಗೆ ಕೂಡ ಹುಬ್ಬಳ್ಳಿಗೆ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಶೇರ್ ಮಾಡಿ. ಯಾರ್ಯಾರು ಅಯ್ಯಪ್ಪ ದರ್ಶನ ಮಾಡಬೇಕು ಅಂತ ಇದ್ದಾರೋ, ನಿಮ್ಗೆ ಗೊತ್ತಿರೋ ಹಾಗೆ ರೈಲ್ ಪ್ರಯಾಣ ಸ್ವಲ್ಪ ಮಟ್ಟಕ್ಕೆ ಪ್ರೈಸ್ ಕೂಡ ಕಮ್ಮಿ ಮಾಡಬಹುದು. ಇದೇ ಕಾರಣಕ್ಕೆ ಹುಬ್ಬಳ್ಳಿ ಕೊಲ್ಲಂ ವಿಶೇಷ ರೈಲು ಹಾವೇರಿ, ದಾವಣಗೆರೆ, ಬೀರೂರು, ಅರಸೀಕೆರೆ, ತುಮಕೂರು, SMT ಬೆಂಗಳೂರು, ಕೃಷ್ಣರಾಜಪುರ, ಬಂಗಾರಪೇಟೆ, ಸೇಲಂ, ಈರೋಡ್, ತಿರುಪೂರು, ಬೊದ್ನೂರು, ಪಾಲಕ್ಕಾಡ್, ತ್ರಿಶೂರ್, ಅಲುವಾ, ಎನರ್ಕುಲಂ ಟೌನು, ಕೊಟ್ಟಾಯಂ, ಚಿಂಗಸ್ವರಿ, ತಿರುವಲ್ಲ, ಚಿಂಗನೂರು, ಮಾಲಿಕಂ ಮತ್ತೆ ಕರುನಾಗಪಳ್ಳಿ ಮತ್ತು ಸಂಸ್ಥಾನಕೂಟ ನಿಲ್ದಾಣಕ್ಕೆ ಕೂಡ ಹೋಗಲಿದೆ. ಯಾರ್ಯಾರು ಈ ನಿಲ್ದಾಣ ಹತ್ರ ಇದ್ರೆ ಹೋಗ್ಬಿಡಿ. ಎಷ್ಟು ಬೋಗಿಗಳಿರುತ್ತೆ ಅಂತಂದ್ರೆ, ಈ ವಿಶೇಷ ರೈಲಲ್ಲಿ 22 ಬೋಗಿಗಳಿರುತ್ತಂತೆ. ಇದರಲ್ಲಿ 1 AC 2 ಟೈರ್ ಮತ್ತೆ 2 AC 3 ಟೈರ್, 12 ಸ್ಲೀಪರ್ ಕ್ಲಾಸು, 5 ಜನರಲ್ ಸೆಕೆಂಡ್ ಕ್ಲಾಸು ಮತ್ತು 2 ಸೆಕೆಂಡ್ ಕ್ಲಾಸ್ ಲಗೇಜ್ ಕಮ್ ಬ್ರೇಕ್ ವ್ಯಾನ್ಗಳು ಕೂಡ ಇರುತ್ತಂತೆ. ದೇವಸ್ಥಾನಕ್ಕೆ ಸಮೀಪದ ನಿಲ್ದಾಣಗಳು ಯಾವಪ್ಪ, ನೀವು ಎಲ್ಲಿ ಇಳಿಬೇಕು ದೇವಸ್ಥಾನಕ್ಕೆ, ಶಬರಿಮಲೆ ದೇವಸ್ಥಾನ ನೀವೇನು ಹೋಗ್ತಾ ಇದ್ದೀರಾ ಅಂದ್ರೆ ಕೊಟ್ಟಾಯಮ್ಮು, ತಿರುವಲ್ಲ, ಚಂಗನೂರು, ಈ 3 ನಿಲ್ದಾಣಗಳಲ್ಲಿ ಯಾವ್ದಾದ್ರು ಒಂದು ಶಬರಿಮಲೆಗೆ ಸಮೀಪದಲ್ಲಿದೆ. ಈ ನಿಲ್ದಾಣಗಳಿಂದ ದೇವಸ್ಥಾನಕ್ಕೆ ಒಂದು ಬಸ್ ಮುಖಾಂತರ ಅಥವಾ ಖಾಸಗಿ ಏನಾದ್ರು ವಾಹನ ಅಲ್ಲಿ ಸಿಗುತ್ತೆ ನಿಮ್ಗೆ ಬಾಡಿಗೆಗೆ, ಜಾಸ್ತಿ ಜನ ಇದ್ರೆ ಜೊತೆ ಕೂಡ ನೀವು ಅಲ್ಲಿಂದ ಬುಕ್ ಮಾಡ್ಕೊಂಡು ಕೂಡ ಹೋಗ್ಬೋದು. ದಸರಾ ಹಬ್ಬ ಮತ್ತು ಶಬರಿಮಲೆ ಯಾತ್ರಾ ಅವಧಿಯಲ್ಲಿ ಪ್ರಯಾಣಿಕರಿಗೆ ಅನುಕೂಲಕರ ಪ್ರಯಾಣ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಇದನ್ನ ಸರ್ಕಾರ ಮಾಡ್ತಿದೆ. ಹುಬ್ಳಿ ಕೊಲ್ಲಂ ವಿಶೇಷ ರೈಲು ಸೇವೆ ಆರಂಭಿಸಲಾಗಿದೆ ಅಂತ ಕೂಡ ನೈಋತ್ಯ ರೈಲ್ವೆ ಅಧಿಕಾರಿಗಳು ಕೂಡ ಇದನ್ನ ಸ್ಪಷ್ಟ ಮಾಡಿದ್ದಾರೆ. ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋ ಲೈಕ್ ಮಾಡಿ. ಇದೇ ರೀತಿ ಶಬರಿಮಲೆ ಯಾತ್ರೆಗಳಿರ್ಬೋದು, ಯಾವುದೇ ರೀತಿ ರೈಲ್ ಅಪ್ಡೇಟ್ಸ್ ಇರ್ಬೋದು, ಅದನ್ನೆಲ್ಲ ನಮ್ಮ ಚಾನಲ್ ಮಿಸ್ ಮಾಡ್ಕೋಬಹುದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಣ. ಹೀಗೆ ಮುಂದುವರಿಸಿ.